ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈ ಜೂನ್ ತಿಂಗಳಲ್ಲಿ ಈ ಸಿಂಹ ರಾಶಿಯವರ ಬಗ್ಗೆ ನಾವು ಏನೆಲ್ಲ ಶುಭ ಫಲಗಳು ಇದೆ ಅಂತ ತಿಳಿದುಕೊಳ್ಳೋಣ. ಈ ಸಿಂಹ ರಾಶಿಯವರಿಗೆ ಮೂಲ ಗುರು ಅಂದ್ರೇನೆ ಈ ಸೂರ್ಯದೇವನೇ ಇಲ್ಲಿ ಅಧಿಪತಿ. ಹಾಗಾಗಿ ನೀವು ಈ ಆಂಜನೇಯ ಸ್ವಾಮಿಗೆ ಮತ್ತೆ ಶಿವನಿಗೆ ಮತ್ತು ಸೂರ್ಯದೇವನನ್ನ ಪೂಜಿಸುವುದರಿಂದ ನಿಮಗೆ ತುಂಬಾನೇ ಶ್ರೇಯಸ್ಕರ ಅಂತಾನೆ ಅನ್ಬಹುದು. ಆದಷ್ಟು ನೀವು ಈ ಬೆಳಗ್ಗೆನೆ ಎದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳಿತು ಕಾಣ್ತೀರಾ. ಮತ್ತು ಈ ಸೂರ್ಯ ದೇವನಿಗೆ ನಿಮ್ಮ ಅಧಿಪತಿ ಗುರು ಆಗಿರೋದ್ರಿಂದ, ಮೂಲ ಗುರು ಅದರಲ್ಲೂ ಕೂಡ ಆಗಿರೋದ್ರಿಂದ ಆರ್ಗ್ಯವನ್ನ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅದೃಷ್ಟ ಕೂಡಿ ಬರುತ್ತೆ. ಬನ್ನಿ ಇವಾಗ ಏನೆಲ್ಲ ಶುಭ ಅಂತ ನೋಡೋಣ. ಸಿಂಹ ರಾಶಿಯವರೇ, ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಅತ್ಯಂತ ರೋಮಾಂಚನಕಾರಿ ಮತ್ತು ದಿವ್ಯವಾದ ಸಮಯ ಈಗ ನಿಮ್ಮ ಕಣ್ಮುಂದೆ ಬಂದು ನಿಂತಿದೆ. ಇಷ್ಟು ದಿನ ನೀವು ಅನುಭವಿಸಿದ ಒಂದಷ್ಟು ಕಷ್ಟಗಳು, ಅವಮಾನಗಳು ಮತ್ತು ಕಣ್ಣೀರಿಗೆ ಕೊನೆಗೂ ಆ ಬ್ರಹ್ಮಾಂಡದ ಶಕ್ತಿಗಳು ಮಹತ್ತರವಾದ ಉತ್ತರವನ್ನು ನೀಡಲು ಸಜ್ಜಾಗಿವೆ. ಮುಂದಿನ 24 ಗಂಟೆಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ಘಟನೆ ಕೇವಲ ಒಂದು ಸಿಹಿ ಸುದ್ದಿಯಲ್ಲ, ಅದು ನಿಮ್ಮ ಇಡೀ ಅಸ್ತಿತ್ವಕ್ಕೆ 440 ವೋಲ್ಟ್ ವಿದ್ಯುತ್ ಸಂಚಾರವಾದಂತೆ ಭಾಸವಾಗುವ ಒಂದು ಪವಾಡ. ಇದನ್ನು ಕೇವಲ ಜ್ಯೋತಿಷ್ಯದ ಲೆಕ್ಕಾಚಾರ ಎಂದು ಕಡೆಗಣಿಸಬೇಡಿ. ಇದು ನಿಮ್ಮ ಅಗೋಚರ ಪ್ರಾರ್ಥನೆಗಳಿಗೆ ಪ್ರಕೃತಿ ನೀಡುತ್ತಿರುವ ದಿವ್ಯ ಕೊಡುಗೆ ಅಂತಲೇ ಅನ್ನಬಹುದು. ನಿಮ್ಮ ಕಣ್ಣುಗಳು ಈ ಸಂದೇಶವನ್ನು ನೋಡುತ್ತಿವೆ ಎಂದರೆ ನಿಮ್ಮ ಜೀವನದ ಸುವರ್ಣ ಅಧ್ಯಾಯದ ಮೊದಲ ಪುಟ ತೆರೆದಿದೆ ಎಂದರ್ಥ. ಆದರೆ ಈ ಮಹಾ ಬದಲಾವಣೆಯನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಕೃತಿಯು ನಿಮ್ಮ ಮುಂದೆ ಒಂದು ಕಠಿಣವಾದ ಆದರೆ ಅಷ್ಟೇ ಪ್ರಾಮುಖ್ಯವಾದ ನಿಯಮವನ್ನು ಇಟ್ಟಿದೆ. ಆ ನಿಯಮದ ಸಂಪೂರ್ಣ ವಿವರ ಹಾಗೂ ನಿಮ್ಮ ರಾಶಿಯ ಆಳವಾದ ಗ್ರಹಗತಿಗಳ ವಿಶ್ಲೇಷಣೆ ಇಲ್ಲಿದೆ. ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚಿಡುವ ಈ ಒಂದು ರಹಸ್ಯ. ಈ ಕ್ಷಣದಿಂದಲೇ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಅತ್ಯಂತ ಜಾಗರೂಕರಾಗಿರುವುದು ಮತ್ತು ಮೌನವನ್ನು ಆಚರಿಸುವುದು. ನಿಮ್ಮ ಜೀವನಕ್ಕೆ ಬರಲಿರುವ ಆ ಮಹಾ ಅದೃಷ್ಟವು ಬೇರೆಯವರ ಕಣ್ಣಿಗೆ ಬೀಳದಂತೆ ರಕ್ಷಿಸಿಕೊಳ್ಳಬೇಕಾಗಿದೆ. ಪುರಾತನ ಆಧ್ಯಾತ್ಮಿಕ ತತ್ವಗಳ ಪ್ರಕಾರ ಯಾವ ಪವಾಡಗಳು ಗುಪ್ತವಾಗಿರುತ್ತದೆಯೋ ಅದು ಅತಿ ಬೇಗ ಫಲಿಸುತ್ತೆ. ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಿ. ನಿಮ್ಮ ಆನಂದವನ್ನು ಅಥವಾ ನಿಮಗೆ ಸಿಗಲಿರುವ ಸುಳಿವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ದಿವ್ಯ ಶಕ್ತಿಯು ನಿಮ್ಮ ಮತ್ತು ಆ ಪರಮಾತ್ಮನ ನಡುವೆ ಇರುವ ಒಂದು ರಹಸ್ಯ ಒಪ್ಪಂದ. ಇದನ್ನು ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರ ಬಳಿಯಾಗಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಪ್ರಸ್ತಾಪಿಸಬೇಡಿ. ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಟ್ಟು ಪ್ರಶಾಂತ ವಾತಾವರಣದಲ್ಲಿ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಿ. ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಏಳಿಗೆಯನ್ನು ಸಹಿಸದ ಜನರು ನಿಮ್ಮ ಮೇಲೆ ಸದಾ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಮುಖದಲ್ಲಿ ಮೂಡುವ ಸಣ್ಣ ನಗು ಕೂಡ ಅವರಿಗೆ ಮತ್ಸರವನ್ನು ಉಂಟು ಮಾಡಬಹುದು. ಆ ಮತ್ಸರದ ದೃಷ್ಟಿ ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗದಂತೆ ತಡೆಯಲು ಮೌನವೇ ಅತ್ಯಂತ ದೊಡ್ಡ ಆಯುಧ. ಗ್ರಹಗತಿಗಳ ಒಂದು ನಿಖರ ವಿಶ್ಲೇಷಣೆ ಮತ್ತು ಆಧ್ಯಾತ್ಮಿಕ ಒಂದು ದರ್ಶನ. ಸಿಂಹ ರಾಶಿಯ ಅಧಿಪತಿಯಾದ ಸೂರ್ಯದೇವನ ಸಂಚಾರ ಮತ್ತು ಗುರು ಶನಿಯರ ವಿಶೇಷ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಈಗ ಅತ್ಯಂತ ಪ್ರಬಲವಾದ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತಿದೆ. ಈ ಒಂದು ಗ್ರಹಗತಿಗಳ ಬದಲಾವಣೆಯು ಆಕಾಶದಲ್ಲಿ ಕೇವಲ ನಕ್ಷತ್ರಗಳ ಚಲನೆಯಲ್ಲ, ಅದು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ದಿವ್ಯ ಆಗಮನದ ಒಂದು ಸೂಚನೆ. ಧ್ಯಾನಸ್ಥ ಸ್ಥಿತಿಯಲ್ಲಿ ಕಾಣುವ ಒಂದು ದಿವ್ಯ ದೃಷ್ಟಿಯ ಒಂದು ಪ್ರಕಾರ ಸಾಕ್ಷಾತ್ ಮಹಾವಿಷ್ಣುವು ಕಮಲದ ಹೂವಿನ ಮೇಲೆ ಆಸೀನನಾಗಿ ಧನಲಕ್ಷ್ಮಿಯ ಜೊತೆಯಲ್ಲಿ ನಿಮ್ಮ ಗೃಹದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾನೆ. ಅವರ ಹಸ್ತಗಳಲ್ಲಿ ನಿಮಗಾಗಿ ಮೀಸಲಿಟ್ಟ ಒಂದು ಕೀರ್ತಿ, ಸಂಪತ್ತು, ಗೌರವ ಮತ್ತು ದೀರ್ಘಕಾಲದ ನೆಮ್ಮದಿಯ ವರಗಳಿವೆ. ಆದರೆ ನೆನಪಿಡಿ, ಈ ಒಂದು ದಿವ್ಯ ಭೇಟಿಯು ಯಶಸ್ವಿಯಾಗಬೇಕೆಂದರೆ ನಿಮ್ಮ ಅಂತರಂಗವು ಸಂಪೂರ್ಣವಾಗಿ ಪ್ರಶಾಂತವಾಗಿರಬೇಕು ಮತ್ತು ಈ ರಹಸ್ಯವು ಬೇರೆಯವರಿಗೆ ತಿಳಿಯಲೇಬಾರದು. ದೈನಂದಿನ ಜೀವನದ ವಾಸ್ತವ ಮತ್ತು ಗ್ರಹಗಳ ಎಚ್ಚರಿಕೆ. ಆಧ್ಯಾತ್ಮಿಕ ಲೋಕದಲ್ಲಿ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳು ತೆರೆಯ ಮರೆಯಲ್ಲಿ ನಡೆಯುತ್ತಿದ್ದರೂ ನಿಮ್ಮ ಭೌತಿಕ ಮತ್ತು ದೈನಂದಿನ ಜೀವನದಲ್ಲಿ ಗ್ರಹಗಳು ನಿಮ್ಮನ್ನು ಒಂದು ಕಠಿಣ ಪರೀಕ್ಷೆಗೆ ಒಡ್ಡಲಿವೆ.
ಈ ಮಹತ್ತರ ಪವಾಡವು ನಿಮ್ಮ ಕೈ ಸೇರುವ ಮುನ್ನ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಬ್ರಹ್ಮಾಂಡವು ಸಣ್ಣ ಅಡೆತಡೆಗಳನ್ನು ಸೃಷ್ಟಿಸಬಹುದು. ಆದ್ದರಿಂದ ಇಂದಿನ ದಿನದ ಪ್ರತಿಯೊಂದು ಹೆಜ್ಜೆಯು ಅತ್ಯಂತ ನಿರ್ಣಾಯಕವಾಗಿವೆ. ನಿಮ್ಮ ಇಂದಿನ ದೈನಂದಿನ ಗ್ರಹ ಬಲವು ಸ್ವಲ್ಪ ಮಂದಗತಿಯಿಂದ ಸಾಗುವ ಮುನ್ಸೂಚನೆಯನ್ನು ನೀಡುತ್ತಿದೆ. ಅಂದರೆ ಇಂದಿನ ದಿನವು ನಿಮಗೆ ಅತಿಯಾದ ಲಾಭವನ್ನು ತರುವುದಿಲ್ಲ, ಹಾಗೆಯೇ ಭರಿಸಲಾರದ ನಷ್ಟ ಅಥವಾ ಕಷ್ಟಗಳನ್ನು ನೀಡುವುದಿಲ್ಲ. ದಿನವು ತಟಸ್ಥವಾಗಿ ಮಧ್ಯಮ ಫಲದಾಯಕವಾಗಿ ಮುಂದುವರಿಯುತ್ತೆ. ಇಂತಹ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಹತಾಶರಾಗಬಾರದು. ಕತ್ತಲೆಯ ನಂತರ ಬೆಳಕು ಬರುವುದು ಸಹಜ. ಎಷ್ಟು ಸತ್ಯವೋ ಈ ಮಂದಗತಿಯ ದಿನದ ಬೆನ್ನಲ್ಲೇ ಆ ಮಹಾಪವಾಡ ಅಡಗಿದೆ ಎಂಬುದು ಅಷ್ಟೇ ಒಂದು ಸತ್ಯ. ಈ ವೃತ್ತಿಪರ ಜೀವನದಲ್ಲಿ ನೀವು ಇಂದು ಅತ್ಯಂತ ಜಾಗರೂಕರಾಗಿ ಇರಬೇಕು. ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿದ ವೇಗ ಅಥವಾ ಪ್ರಗತಿ ಇಂದು ಕಾಣಿಸದೇ ಇರಬಹುದು. ಸಹೋದ್ಯೋಗಿಗಳ ವರ್ತನೆ ಅಥವಾ ಈ ಬಾಕಿ ಉಳಿದಿರುವ ಕೆಲಸಗಳು ನಿಮ್ಮಲ್ಲಿ ಸ್ವಲ್ಪ ಈ ನಿರಾಶೆಯನ್ನು ಉಂಟು ಮಾಡಬಹುದು. ಆದರೆ ನೆನಪಿಡಿ, ಸಮಯವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ತಾಳ್ಮೆಯನ್ನು ಕಳೆದುಕೊಳ್ಳುವುದು ಎಂದರೆ ನಿಮ್ಮ ಕೈಗೆ ಬರಲಿರುವ ಸುವರ್ಣಾವಕಾಶವನ್ನು ನೀವೇ ದೂರ ತಳ್ಳಿದಂತೆ. ಕಚೇರಿಯಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಇಂದು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಕನಿಷ್ಠ 100 ಬಾರಿ ಯೋಚಿಸಿ. ನಿಮ್ಮ ಆತುರದ ಸ್ವಭಾವವೇ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ ಅಥವಾ ಆ ನಿರ್ಧಾರವನ್ನು ಮುಂದೂಡುವುದು ಸೂಕ್ತ. ಆತುರದಿಂದ ಕೈಗೊಳ್ಳುವ ಯಾವುದೇ ಕಾರ್ಯವು ಪರಿಸ್ಥಿತಿಯನ್ನು ವಿಕೋಪಕ್ಕೆ ತಿರುಗಿಸಬಹುದು. ಭಾವನಾತ್ಮಕ ಸವಾಲುಗಳು ಸಂಬಂಧಗಳ ಒಂದು ರಕ್ಷಣೆ. ಈ ಗ್ರಹಗಳ ಈ ಒಂದು ವಿಶಿಷ್ಟ ಪರಿವರ್ತನೆಯು ನಿಮ್ಮನ್ನು ಇಂದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಸ್ವಭಾವದವರನ್ನಾಗಿ ಮಾಡುತ್ತೆ. ಈ ಸಣ್ಣ ವಿಷಯಗಳು ನಿಮ್ಮ ಮನಸ್ಸಿಗೆ ತೀವ್ರವಾಗಿ ನಾಟಬಹುದು ಅಥವಾ ನಿಮ್ಮಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು. ನಿಮ್ಮ ಆಲೋಚನೆಗಳು ಅಸ್ಥಿರವಾಗಿದ್ದರೆ ಬ್ರಹ್ಮಾಂಡದಿಂದ ಬರುವ ದಿವ್ಯ ಸಂಕೇತಗಳನ್ನು ಗ್ರಹಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಈ ಒಂದು ಪ್ರಾಣಾಯಾಮ ಅಥವಾ ಈ ಧ್ಯಾನದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಅತ್ಯಗತ್ಯ. ಕುಟುಂಬದಲ್ಲಿ ಮತ್ತು ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧಗಳಲ್ಲಿ ಮಧುರತೆ ಇರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಸಣ್ಣ ಪುಟ್ಟ ಅನುಮಾನಗಳು ಅಥವಾ ಗೊಂದಲಗಳು ಈ ಮಧುರತೆಯನ್ನು ಕೆಡದಂತೆ ನೋಡಿಕೊಳ್ಬೇಕಾಗುತ್ತೆ. ಸಂಗಾತಿಯೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಧ್ವನಿ ಮತ್ತು ಈ ಒಂದು ಪದಗಳ ಬಳಕೆ ಅತ್ಯಂತ ಮಧುರವಾಗಿರಲಿ. ನಿಮ್ಮ ಒಳಗಿನ ಗೊಂದಲಗಳನ್ನು ಹೊರಹಾಕಲು ಹೋಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿಸಿಕೊಳ್ಳಬೇಡಿ. ನಿಮ್ಮ ತಿಳುವಳಿಕೆ ಮತ್ತು ಧೈರ್ಯವೇ ನಿಮ್ಮನ್ನು ಈ ಭಾವನಾತ್ಮಕ ಬಿರುಗಾಳಿಯಿಂದ ಪಾರು ಮಾಡುತ್ತೆ. ಸೃಜನಶೀಲತೆಯ ಉಗಮ ಮತ್ತು ಹೊಸ ಆಲೋಚನೆಗಳ ಒಂದು ತರಂಗಗಳು. ಈ ಅಸ್ಥಿರತೆ ಮತ್ತು ಭಾವನಾತ್ಮಕ ಸವಾಲುಗಳ ಮಧ್ಯೆಯೂ ನಿಮ್ಮ ರಾಶಿಗೆ ಇಂದು ಒಂದು ಅದ್ಭುತವಾದ ಭೌತಿಕ ವರ ಸಿಗಲಿದೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಅಭೂತಪೂರ್ವ ಈ ಒಂದು ಸೃಜನಶೀಲತೆ ಜಾಗೃತಗೊಳ್ಳುತ್ತೆ. ಇದುವರೆಗೆ ನಿಮ್ಮ ತಲೆಯಲ್ಲಿ ಮೂಡದ ಹೊಸ ಯೋಜನೆಗಳು, ವ್ಯವಹಾರ ಮತ್ತು ಆಲೋಚನೆಗಳು ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತಹ ಅದ್ಭುತ ಐಡಿಯಾಗಳು ಇಂದು ದಿಢೀರನೆ ಸೃಷ್ಟಿಸುತ್ತೆ. ನೀವು ಯಾವುದೋ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಹಳೆಯದೊಂದು ಯೋಜನೆಯನ್ನು ಹೊಸ ರೂಪದಲ್ಲಿ ಮರುಜೀವಗೊಳಿಸಲು ತೀವ್ರವಾಗಿ ಉತ್ಸುಕರಾಗುತ್ತೀರಿ. ಈ ಒಂದು ಗ್ರಹಗಳ ಪ್ರೇರಣೆಯಿಂದಾಗಿ ಈ ಹೊಸ ಪ್ರಯತ್ನಗಳಲ್ಲಿ ನಿಮ್ಮ ಅತ್ಯಂತ ಯಶಸ್ವಿ ಮತ್ತು ಲಾಭದಾಯಕ ಫಲಿತಾಂಶಗಳು ಸಿಗುವ ಎಲ್ಲ ಲಕ್ಷಣಗಳು ಇವೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಉತ್ಸಾಹದ ಭರದಲ್ಲಿ ನೀವು ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳ ಆಯ್ಕೆ ಅತ್ಯಂತ ನಿಖರವಾಗಿರಬೇಕು. ನಿಮ್ಮ ಆಲೋಚನೆಗಳನ್ನು ವಿವರಿಸುವಾಗ ಅಥವಾ ಈ ಒಂದು ಸಾಮಾನ್ಯ ಸಂಭಾಷಣೆ ನಡೆಸುವಾಗಲೂ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳಿ. ಕೆಲವೊಮ್ಮೆ ನಿಮ್ಮ ನೇರ ನುಡಿ ಬೇರೆಯವರಿಗೆ ಅಹಂಕಾರದಂತೆ ಕಾಣಿಸಬಹುದು. ಆದ್ದರಿಂದ ಜಾಗರೂಕತೆಯಿಂದ ಮಾತನಾಡಿ ನಿಮ್ಮ ಈ ಒಂದು ಸೃಜನಶೀಲತೆಯ ಲಾಭವನ್ನು ನೀವೇ ಪಡೆದುಕೊಳ್ಳಿ. ಇಂದಿನ ದಿನದ ಮತ್ತೊಂದು ಮುಖ್ಯ ವಿಷಯವೆಂದರೆ ನಿಮ್ಮ ಹೆಗಲ ಮೇಲೆ ಬೀಳಲಿರುವ ಜವಾಬ್ದಾರಿಗಳ ಒತ್ತಡ. ಕೌಟುಂಬಿಕವಾಗಿ ಅಥವಾ ವೃತ್ತಿಪರ ಇಂದು ಕೆಲಸದ ಹೊರೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತೆ. ಎಲ್ಲವೂ ನಿಮ್ಮ ಮೇಲೆಯೇ ಬೀಳುತ್ತೆ ಎನ್ನುವ ಭಾವನೆ ಮೂಡಬಹುದು. ಆದರೆ ಸಿಂಹರಾಶಿಯ ಮೂಲ ಸ್ವಭಾವವೇ ಸವಾಲುಗಳನ್ನು ಎದುರಿಸುವುದು.
ನಿಮ್ಮ ಕಠಿಣ ಪರಿಶ್ರಮ, ಅಚಲವಾದ ನಿಷ್ಠೆ ಮತ್ತು ಕಟ್ಟುನಿಟ್ಟಾದ ಒಂದು ಶಿಸ್ತು ಇಂದು ನಿಮ್ಮನ್ನು ರಕ್ಷಿಸಲಿದೆ. ನಿಮ್ಮ ಇಂದಿನ ಪರಿಶ್ರಮಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ಅದರ 100ರಷ್ಟು ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆದ್ದರಿಂದ ಬೇಸರ ಮಾಡಿಕೊಳ್ಳದೆ ಸಂಪೂರ್ಣ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯ ಸ್ಥಿರತೆ ಕಾಯ್ದುಕೊಳ್ಳಲು ಇದು ಸಹಾಯ ಮಾಡುತ್ತೆ. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಯಶಸ್ಸಿನ ಸತ್ಕಾರಕ್ಕೆ ಹತ್ತಿರವಾಗಿಸುತ್ತೆ. ನಿಮ್ಮ ಜೀವನದ ಇಷ್ಟೊಂದು ಏರಿಳಿತಗಳ ನಡುವೆ ಇಂದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಸಮಾಧಾನ ಎಂದರೆ ನಿಮ್ಮ ಕುಟುಂಬ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಂದು ನಿಮ್ಮ ಬೆನ್ನಿಗೆ ಕಲ್ಲು ಬಂಡೆಯಂತೆ ನಿಲ್ಲಲಿದ್ದಾರೆ. ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಪರಿಶ್ರಮಕ್ಕೆ ಅವರ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ನೀವು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ತೋರುವ ಕಾಳಜಿ ಅವರಿಗೆ ನಿಮ್ಮ ಮೇಲಿರುವ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಇಂದು ಒಂದು ರೀತಿಯ ಚಂಚಲತೆ ಮನೆ ಮಾಡಬಹುದು. ಒಂದೇ ಸಮಯದಲ್ಲಿ 10 ಕೆಲಸಗಳ ಮೇಲೆ ಗಮನ ಹರಿಸಲು ಹೋಗಿ ಯಾವುದೇ ಕೆಲಸವನ್ನು ಇಲ್ಲಿ ಪೂರ್ಣಗೊಳಿಸಲಾಗದ ಸವಾಲು ಎದುರಾಗಬಹುದು. ಇದರಿಂದ ನಿಮ್ಮ ಗಮನ ತಪ್ಪುವ ಸಾಧ್ಯತೆ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡಿ. ಮೊದಲು ಯಾವುದು ಮುಖ್ಯವೋ ಅದನ್ನು ಮಾತ್ರ ಮಾಡಿ. ಆತುರ ಮತ್ತು ಗೊಂದಲದಿಂದ ದೂರವಿದ್ದು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಇಂದಿನ ದಿನವನ್ನು ಸಾರ್ಥಕಗೊಳಿಸುತ್ತೆ. ಕಲ್ಪನೆ ಮಾಡಿಕೊಳ್ಳಿ, ಅತ್ಯಂತ ಸಾಧಾರಣವಾದ ಒಂದು ಮುಂಜಾನೆ, ಸೂರ್ಯನ ರಮಣೀಯ ಕಿರಣಗಳು ನಿಮ್ಮ ಮನೆಯ ಕಿಟಕಿಗಳ ಒಳಗೆ ಬರುತ್ತದೆ. ನೀವು ದಿನನಿತ್ಯದಂತೆ ನಿಮ್ಮ ಕೆಲಸಗಳಲ್ಲಿ ಮುಳುಗುತ್ತಿದ್ದೀರಿ. ತಕ್ಷಣವೇ ನಿಮ್ಮ ಮೊಬೈಲ್ ಫೋನ್ ರಿಂಗ್ ಆಗುತ್ತೆ. ಆ ಕಡೆಯಿಂದ ಬರುವ ಒಂದು ಸಂದೇಶ ಅಥವಾ ಕರೆ ನಿಮ್ಮ ಇಡೀ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ. ನೀವು ಆನಂದದ ಭರದಲ್ಲಿ ತೇಲುತ್ತೀರಿ. ಏನು ಮಾಡಬೇಕು ಅಂತ ತೋಚದೆ ನೀವು ಇರ್ತೀರ. ಆದರೆ ಆ ಕ್ಷಣದಲ್ಲೇ ನೀವು ನಿಯಮವನ್ನು ಮರೆತು ಆ ವಿಷಯವನ್ನು ನಿಮ್ಮ ಸ್ನೇಹಿತರಿಗೋ ಅಥವಾ ನೆರೆಹೊರೆಯವರಿಗೋ ಹೇಳಲು ಹೋದರೆ ತಕ್ಷಣವೇ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಥವಾ ಇಂಟರ್ನೆಟ್ ಸಂಪರ್ಕ ಕಡಿದುಕೊಳ್ಳುತ್ತೆ. ಇದು ಕೇವಲ ತಾಂತ್ರಿಕ ದೋಷವಲ್ಲ, ಇದು ಆ ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಎಚ್ಚರಿಕೆಯ ಸಂಕೇತ. ಆ ರಹಸ್ಯವು ಕೇವಲ ನಿಮಗಾಗಿ ಮಾತ್ರ ಮೀಸಲಾಗಿದೆ. ನೀವು ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಿದ್ದಕ್ಕೆ ಪ್ರಕೃತಿ ನೀಡುತ್ತಿರುವ ಒಂದು ಮಹತ್ತರದ ಉಡುಗೊರೆ ಅದು. ಆ ಒಂದು ರಹಸ್ಯದ ಕರೆ ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ತರಬಹುದು, ಕೈತಪ್ಪಿದ ಉದ್ಯೋಗದ ಆಫರ್ ನೀಡಬಹುದು ಅಥವಾ ದಿಢೀರ್ ಧನಲಾಭವನ್ನು ತರಬಹುದು. ಆದರೆ ನೆನಪಿಡಿ, ಈ ಎಲ್ಲದಕ್ಕೂ ಇರುವ ಏಕೈಕ ಕೀಲಿ ಕೈ ಈ ಒಂದು ಖಾಮೋಶಿ ಅಥವಾ ಸಂಪೂರ್ಣ ಮೌನ. ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಅವಕಾಶ ನಿಮ್ಮ ಬಾಗಿಲು ತಟ್ಟುತ್ತಿದೆ. ಇಂತಹ ಒಂದು ಅದ್ಭುತ ಸಮಯ ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬರೋದು. ಆದ್ದರಿಂದ ಜಾಗರೂಕರಾಗಿರಿ, ಆದಷ್ಟು ಮೌನವಾಗಿರಿ ಮತ್ತು ನಿಮ್ಮ ಅಂತರಂಗದಲ್ಲಿ ಆ ದಿವ್ಯ ಶಕ್ತಿಯನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ. ಈ ಜಗತ್ತಿನಲ್ಲಿ ನಾವು ನೆಮ್ಮದಿಯಿಂದ ಬಾಳಬೇಕು ಅಂದರೆ 2 ಪ್ರಮುಖ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು ಜೀವನದಲ್ಲಿ. ಮೊದಲನೆಯದಾಗಿ, ನಾವು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಮೇಲೆ ದೂರುಗಳನ್ನು ಹೇಳುತ್ತಾ ಕುಳಿತರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಇಡೀ ಜಗತ್ತು ನಮ್ಮ ಇಷ್ಟದಂತೆ ಬದಲಾಯಿಸಲು ಹೊರಡುವುದು ಮೂರ್ಖತನ. ಅದನ್ನು ಬಿಟ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡಿಸಿಕೊಳ್ಳಬಹುದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಮ್ಮ ಪಾಲಿಗೆ ಚುಚ್ಚಬಾರದು ಎಂದು ಜಗತ್ತಿನಾದ್ಯಂತ ಈ ಒಂದು ರೇಷ್ಮೆಯ ಕಾರ್ಪೆಟ್ ಹಾಸಲು ಹೊರಡುವುದು ಅಸಾಧ್ಯದ ಮಾತು. ಅದರ ಬದಲಿಗೆ ನಮ್ಮದೇ ಕಾಲಿಗೆ ಒಂದು ಸಾಮಾನ್ಯ ಈ ಒಂದು ಜೋಡು ಅಥವಾ ಚಪ್ಪಲಿಯನ್ನು ಧರಿಸಿಕೊಂಡರೆ ನಾವು ಎಂತಹ ಕಠಿಣ ಹಾದಿಯಲ್ಲಾದರೂ ಸುಲಭವಾಗಿ ನಡೆದು ಸಾಗಬಹುದು. ನಮ್ಮಲ್ಲಿ ಅನೇಕರಿಗೆ ಬದುಕಿನಲ್ಲಿ ಯಾವುದೇ ಬಂಧನಗಳಿಲ್ಲದೆ ಮುಕ್ತವಾಗಿ ಹಕ್ಕಿಯಂತೆ ಹಾರಬೇಕು ಎನ್ನುವ ತೀವ್ರವಾದ ಹಂಬಲವಿದೆ. ಆದರೆ ನೆನಪಿರಲಿ, ಸಂಸಾರದ ಜವಾಬ್ದಾರಿಗಳು, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಕರ್ತವ್ಯದ ಪ್ರಜ್ಞೆ ನಮ್ಮನ್ನು ಸದಾ ನೆಲಕ್ಕೆ ಕಟ್ಟಿಹಾಕಿರುತ್ತೆ. ಇದನ್ನು ಒಂದು ಬಂಧನ ಎಂದು ಭಾವಿಸದೆ ನಮ್ಮನ್ನು ಸುರಕ್ಷಿತವಾಗಿಡುವ ಬೇರುಗಳು ಎಂದು ತಿಳಿಬೇಕು. ಇದೇ ಸಂದರ್ಭದಲ್ಲಿ ನಾವು ಅಹಂಕಾರ ಮತ್ತು ಸಂಸ್ಕಾರದ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ಅರಿಬೇಕು. ಅಹಂಕಾರ ಎನ್ನುವುದು ಸದಾ ಇತರರನ್ನು ತನ್ನ ಮುಂದೆ ತಲೆಬಾಗುವಂತೆ ಮಾಡಿ ಅದರಲ್ಲಿ ವಿಕೃತ ಆನಂದವನ್ನು ಕಾಣುತ್ತೆ. ಆದರೆ ಸಂಸ್ಕಾರ ಎನ್ನುವರು ತಾನು ಸ್ವತಃ ಎಲ್ಲರಿಗೂ ಗೌರವಪೂರ್ವಕವಾಗಿ ತಲೆಬಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಸಾತ್ವಿಕ ಸಂತೋಷವನ್ನು ಅನುಭವಿಸುತ್ತೆ.
ಆಧ್ಯಾತ್ಮಿಕ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯವೊಂದನ್ನು ನೆನಪಿಡಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ದುರ್ಬಲ ಎಂದು ಭಾವಿಸುತ್ತಾನೋ ಅದುವೇ ಅವನು ಮಾಡುವ ಅತ್ಯಂತ ದೊಡ್ಡ ಪಾಪ. ನಿಮ್ಮಲ್ಲಿ ಅಪ್ರತಿಮ ಶಕ್ತಿ ಇದೆ. ಅದನ್ನು ಜಾಗೃತಗೊಳಿಸುವುದೇ ಇಂದಿನ ದಿನದ ಮುಖ್ಯ ಉದ್ದೇಶವಾಗಬೇಕು. 22 ಮೇ 2026 ಶುಕ್ರವಾರ. ಮಾಸ ಮತ್ತು ಪಕ್ಷ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ. ತಿಥಿ ವಿವರ. ಇಂದು ಮುಂಜಾನೆ 6:24 ಷಷ್ಠಿ ತಿಥಿಯು ಇರಲಿದ್ದು, ತದನಂತರ ಸಪ್ತಮಿ ತಿಥಿಯು ಆರಂಭವಾಗುತ್ತೆ. ಮುಂಜಾನೆಯ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಸಂಕಲ್ಪಗಳಿಗೆ ಷಷ್ಠಿಯ ಪ್ರಭಾವವಿದ್ದರೆ, ದಿನದ ಉಳಿದ ಭಾಗವು ಸಪ್ತಮಿಯ ಶಕ್ತಿಯಿಂದ ನಿಯಂತ್ರಿಸಲ್ಪಡುತ್ತೆ. ಇಂದು ರಾತ್ರಿ 2:08 ಆಶ್ಲೇಷ ನಕ್ಷತ್ರದ ಪ್ರಭಾವವಿರುತ್ತೆ. ಆಶ್ಲೇಷ ನಕ್ಷತ್ರವು ಬುಧನ ಒಡೆತನಕ್ಕೆ ಒಳಪಟ್ಟಿದ್ದು, ಇದು ತೀಕ್ಷ್ಣ ಬುದ್ಧಿ ಮತ್ತು ಆಳವಾದ ಸಂಶೋಧನಾ ಮನೋಭಾವವನ್ನು ಸೂಚಿಸುತ್ತೆ. ತದನಂತರ ಕೇತುವಿನ ನಕ್ಷತ್ರವಾದ ಮಘ ನಕ್ಷತ್ರವು ಪ್ರವೇಶಿಸುತ್ತೆ. ಇಡೀ ದಿನ ಮತ್ತು ರಾತ್ರಿಯ ಬಹುಭಾಗ ಅಂದರೆ ರಾತ್ರಿ 2:08 ಚಂದ್ರದೇವನು ತನ್ನ ಸ್ವಕ್ಷೇತ್ರವಾದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಕರ್ಕಾಟಕ ರಾಶಿಯು ಜಲತತ್ವದ ರಾಶಿಯಾಗಿದ್ದು, ಮನಸ್ಸಿನ ಕಾರಕನಾದ ಚಂದ್ರನು ಇಲ್ಲಿರುವುದರಿಂದ ಭಾವನೆಗಳ ಉಬ್ಬರವಿಳಿತಗಳು ಹೆಚ್ಚಿರುತ್ತೆ. ತದನಂತರ ಚಂದ್ರನು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿದ್ದಾನೆ. ಇದು ಸ್ಥಿರವಾದ ಆಲೋಚನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪೂರಕವಾದ ಪರಿಸರವನ್ನು ಸೃಷ್ಟಿಸುತ್ತೆ. ಬ್ರಹ್ಮ ಮುಹೂರ್ತ ಅತ್ಯಂತ ಸಕಾರಾತ್ಮಕವಾದ ಸಮಯ. ಮುಂಜಾನೆ 4:10 4:58 ಈ ಸಮಯದಲ್ಲಿ ಜಾಗೃತರಾಗಿ ಮಾಡುವ ಪ್ರಾರ್ಥನೆ, ಧ್ಯಾನ ಅಥವಾ ಈ ಓದು ಅದ್ಭುತವಾದ ಫಲಿತಾಂಶವನ್ನು ನೀಡುತ್ತೆ. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಒಂದು ಸಮಯ. ಅಭಿಜಿತ್ ಮುಹೂರ್ತ ದಿನದ ಅತ್ಯಂತ ಶುಭ ಸಮಯ. ಮಧ್ಯಾಹ್ನ 11:57 12:49 ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಪ್ರಶಸ್ತವಾದ ಮತ್ತು ದೂಷಿತರಹಿತ ಸಮಯವಾಗಿದೆ. ಈ ರಾಹುಕಾಲ ಅಶುಭ ಕಾಲಾವಧಿ ಮುಂಜಾನೆ 10:30 ಮಧ್ಯಾಹ್ನ 11:23 ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು, ಹಣಕಾಸಿನ ಪ್ರಮುಖ ವಹಿವಾಟುಗಳನ್ನು ಅಥವಾ ಈ ಹೊಸ ಪ್ರಯಾಣವನ್ನು ಮಾಡಬಾರದು. ಈ ಅವಧಿಯಲ್ಲಿ ಗ್ರಹಗಳ ನಕಾರಾತ್ಮಕ ಕಿರಣಗಳು ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಿದೆ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸಿಂಹರಾಶಿಯ ಜಾತಕದವರಿಗೆ ಇಂದಿನ ದಿನವು ಅತ್ಯಂತ ವಿಶಿಷ್ಟವಾದ ಮತ್ತು ಪರಿವರ್ತನಾತ್ಮಕವಾದ ಅನುಭವಗಳನ್ನು ತರಲಿದೆ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಇವೆ ಅಂತ. ಆದಷ್ಟು ನೀವು ಈ 1.5 ವರ್ಷಗಳಿಂದ ಹಾಕಿದ ಕಣ್ಣೀರಿಗೆ ಈಗ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಸಿಗ್ತಾ ಇದೆ. ಆದಷ್ಟು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ ಅದಕ್ಕೆ ನಿಮಗೆ ಈ ಒಂದು ಅದೃಷ್ಟ ಅನ್ನೋದು ಕೂಡಿ ಬರ್ತಾ ಇದೆ. ನೀವು ಈ ಶನಿವಾರದಂದು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಇಳೆದೆಲೆ ಹಾರ ಮತ್ತೆ ಸಿಂಧೂರ, ಈ ಲಡ್ಡು ಇದನ್ನೆಲ್ಲ ಕೊಟ್ಟು ನೀವು ಬರೋದ್ರಿಂದ ಆ ಸಿಂಧೂರವನ್ನ ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು, ದಾರಿದ್ರ್ಯಗಳು ಏನೇ ಆಗಿರ್ಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲಾ ವಿಷಯದಲ್ಲೂ ನಿಮಗೆ ಈ ಒಳ್ಳೆಯದನ್ನೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.